ಶ್ರೀ ಕಾಟೇರಮ್ಮನ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ದೇವಾಲಯದ ಅಭಿವೃದ್ಧಿಗೆ ನನ್ನ ಸಹಕಾರ ಇರುತ್ತದೆ. ಸಮಾಜ ಸೇವಕ ಶಂಭಯ್ಯ. ಕಾಟೇರಮ್ಮ ಸೇವೆಯೇ ನನ್ನ ಭಾಗ್ಯ ಅಂತ ದೇವಾಲಯದ ಅಭಿವೃದ್ಧಿಗೆ ಸದಾ ಬೆಂಬಲ. ಸಮಾಜ ಸೇವಕ ಶಂಭಯ್ಯ ಹೇಳಿಕೆ. ಕಾಟೇರಮ್ಮ ಸೇವೆಗೆ ಶಂಭಯ್ಯ ಬದ್ಧತೆ. ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ನಿರಂತರ ಸಹಕಾರ. ಒಂದು ದೊಡ್ಡ ಗುರ್ಕಿ ರಥೋತ್ಸವದಲ್ಲಿ ಘೋಷಣೆ. गोपाल घोड़ नामधेयस्य पार्वती नाम्याः महती नाम्याः महती नाम्याः मम सह कुटुम्बस्य अस्य यजमानस्य गोत्रोद्भवस्य यल्लम्म गोत्रोद्भवस्य राजेश नामधेयस्य गौतमी नाम्याः आरोग्याभिवृद्धिरस्थो न च उल्टा एडगಡೆ न चोरभयं न च सर्पभयं न च व्याघ्रभयं न च दृष्टिभयं शत्रुभयं दुष्टशक्ति पीडा निवारण अस्थो ಮೇಲಿಂದ ಕೆಳಗೆ ಶಾಂತಿ ಪುಷ್ಟಿ ತೃಷ್ಟಿ ಕರ್ಪೂರ ಇಲ್ಲೇ ಪಿಂದ ನಾಲ್ಕು ವರ್ಷದಿಂದ ಏನೂ ಇಲ್ಲ ಈ ಜಾಗ, ಬರೀ ಮುಳ್ಳು. ಏನು ಈ ಜಾಗದ ಬಲನೇ ಗೊತ್ತಿಲ್ಲ ಜನರಿಗೆ. ಈ ಊರರೆಲ್ಲ ಭಯ ಬಿದ್ದು ಈ ಜಾಗನ ಬರೀ 3 ತಿಂಗಳೆಲ್ಲ ಮಾಡಿಕೊಟ್ಟಿದ್ದು. ಮೊದಲನೇ ವರ್ಷ ನಾವೇನಾದರೂ ಮಾಡಬೇಕು ಅಂದರೆ ಯಾವ ಶಕ್ತಿನೂ ಇಲ್ಲ. ಊರೂರು ಗ್ರಾಮಸ್ಥರು ಒಂದು ಸಹಾಯ ಆದರೆ ಸಾಂಬಯ್ಯ ಅಣ್ಣವರು ಎಷ್ಟೇ ಜನ ಬರಲಿ ನಾವು ಅನ್ನದಾನ ಅಂತ 5 ವರ್ಷದಿಂದ ಅನ್ನದಾನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ. ಈ ಜಾಗ ಬರೀ ಬೇಲಿ ಇದ್ದಿದ್ದ ಜಾಗನ ಈ ಮಟ್ಟಿಗೆ ನಮ್ಮ ತಾಲೂಕಲ್ಲೇ ಎಲ್ಲೂ ಇಲ್ದಿದ್ದ ಜಾಗ ನೆಕ್ಸ್ಟ್ ಇದೇ ವರ್ಷಕ್ಕೆ 121 ಅಡಿ ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ. ನಮ್ಮ ಸಾಂಬಯ್ಯನವ್ರ ಮುಖಾಂತರ ಅದನ್ನು ಮಾಡಿಸ್ಕೊಡ್ತೀನಿ. ಆ ಒಂದು ಜಾಗ ಅಣ್ಣವ್ರಿಗೆ ಪರಿಮಿತ ಆಗಬೇಕು ಅಂತ ನಮ್ಮ ಈ ಜಾಗ ಅಮ್ಮನವ್ರ ಆಶೀರ್ವಾದದಿಂದ ನಾನು ಬಯಸೋದಿಷ್ಟೇ. ಮತ್ತು ಇಲ್ಲೆಲ್ಲ ಸೇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಆ ತಾಯಿಯ ಒಂದು ನಮಗೆ ಒಂದು ಅದೃಷ್ಟ. ಯಾಕೆಂದರೆ ಒಂದು ಸಿಡಿನಲ್ಲಿ ಮೇಲೆ ಹೋಗಿ ಆ ತಾಯಿಗೆ ಆ ಹೂವಿನ ಅರ್ಪಣೆ ಮಾಡೋದು ಅದೇ ಒಂದು ನಮ್ಮ ಭಾಗ್ಯ ಅಂತ ಇವತ್ತು ಬಯಸ್ತೀವಿ. ಏನು ಮುಂದಿನ ದಿನ ಇಲ್ಲಿ ಇನ್ನೂ 121 ಅಡಿಗಳಷ್ಟು ಒಂದು ಪ್ರತಿಮೆ ವಿಗ್ರಹವನ್ನು ಮಾಡ್ತಾ ಇದ್ದಾರೆ. ರಕ್ತ ಕಾಟೇರಮ್ಮ ಅಂತ ಕಾಟೇರಮ್ಮನ ಕಟ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಈಗೇನು ನಾವು ಈಗಾಗಲೇ ಹೇಳಿದ್ದೀವಿ ನಿಮಗೆ ಏನೆಲ್ಲ ಬೇಕು ನಾವು ಮಾಡ್ತೀವಂತ. ಇನ್ನೂ ಮುಂದಿನ ದಿನ ಒಂದು ಸುಸಜ್ಜಿತವಾದಂಥ ಕಾರ್ಯಕ್ರಮಗಳನ್ನು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಏನಾನ ಒಂದು ಒಳ್ಳೆಯ ಮನರಂಜನಾ ಕಾರ್ಯಕ್ರಮಗಳು ಎಲ್ಲ ರೀತಿ ಇಲ್ಲಿ ಮುಂದಿನ ದಿನ ನಡ್ಕೊಂಡು ಬರ್ತದೆ. ಮುಂದಿನ ದಿನ ನಾವು ಅದ್ರ ಜೊತೆಯಲ್ಲಿ ಇರ್ತಾ ಆ ರೆಡ್ಡಿಯವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸಿ ಆ ತಾಯಿಯ ಒಂದು ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ನೀಡಿದ್ದಕ್ಕೆ ನಾವು ಕೃತಜ್ಞತರಾಗಿ ಇವತ್ತು ನಮ್ಮ ಎಲ್ಲ ಈ ಅಡಗುರ್ಗಿ ಗ್ರಾಮ ಮತ್ತು ಕಡಗುರ್ಗಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದು ಇವತ್ತು ಈ ತಾಯಿಯ ಸನ್ನಿಧಾನದಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ, ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನ ಈ ಮುಳುಬಾಗಿಲನ್ನು ಸುಭಿಕ್ಷವಾಗಿ ಇಡಲಿ ಅಂತ ಹೇಳ್ತಾ, ಮತ್ತು ಈ ಥರ ದೇವಸ್ಥಾನಕ್ಕೆ ಮೊದಲನೇ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣವರು ಬರ್ತಾರೆ. ನಾಳೆ ಬಂದು ಈ ತಾಯಿ ಆಶೀರ್ವಾದ ಪಡ್ಕೊಂಡು ಅವ್ರದ್ದೇ ಆದಂಥ ಒಂದು ಮುಳುಬಾಗಿಲಿನಲ್ಲಿ MLA ಆದಾಗ ಅವರು ಇನ್ನು 360 ಹಳ್ಳಿಗಳಲ್ಲೇ ಅವ್ರದ್ದೇ ಆದಂಥ ಒಂದು ಸೇವೆ, ದೇವಸ್ಥಾನ, ಅವ್ರದ್ದೇ ಆದಂಥ ಕೊಡುಗೆ, ಬಡವರಿಗೆ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಅವ್ರದ್ದೇ ಆದಂಥ ಒಂದು ಸೇವೆ ನೀಡಿದ್ದಾರೆ. ಅದಕ್ಕೆ ಅವರು ಕೋಲಾರ MLA ಆದ್ರೂ ಅವರನ್ನು ಮುಳುಬಾಗಿಲು MLA ಅಂತಲೇ ಕರೀತಾರೆ. ದಯವಿಟ್ಟು ಎಲ್ಲರೂ ಈ ಕಾಟೇರಮ್ಮನ ಆಶೀರ್ವಾದ ಪಡ್ಕೊಂಡು ಮುಳುಬಾಗಿಲು ಜನತೆಗೆ
ಏನು ಈಗ ಮಳೆ ಇಲ್ಲ, ಮಳೆ ಬೆಳೆ ಆಗಲಿ, ಮುಂದಿನ ದಿನ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಟೇರಮ್ಮ. ಏನು ಮುಳಬಾಗಿಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಶ್ರೀ ಆದಿಪರಾಶಕ್ತಿ ರೂಪೇಣ ಮಹಾಕಾಳಿ ರೂಪೇಣ ಸರ್ವೇಶು ತಾಯಿ ಕಾಟೇರಮ್ಮ ಅವರ ಒಂದು ನೂತನ ವಿಗ್ರಹವನ್ನು ಇವತ್ತು ಶಿಲಾಶಾಸನ ಮಾಡಿ ಇವತ್ತು ಕುಂಭಾಭಿಷೇಕ ಮಾಡಿ ಇವತ್ತು ಪೂಜೆ ಮಾಡಿದ್ದಾರೆ. ಆ ತಾಯಿ ಎಲ್ಲ ನಮ್ಮ ಮುಳಬಾಗಿಲ ಜನತೆಗೂ ಹಾಗೂ ಈ ಅಡ್ಗುರ್ಕಿ ಸುತ್ತಮುತ್ತಲಿನ ಜನತೆಗೂ ಆರೋಗ್ಯ ಭಾಗ್ಯ ನೀಡಲಿ ಅಂತ ಮೊದಲು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಸತತವಾಗಿ ನಾವು ಈ ಕಾಟೇರಮ್ಮ ದೇವಸ್ಥಾನಕ್ಕೆ ಮೊದಲಿಗೆ ಏನೂ ಇರಲಿಲ್ಲ. ನಮ್ಮ ರೆಡ್ಡಿಯವರು ಹೇಳ್ದಂಗೆ ಬರೀ ಮುಳ್ಳು ಎಲ್ಲ ಇದು ಏನು ಕಾಡು ಥರ ಇತ್ತು. ಮೊದಲನೇ ಬಾರಿ ನಾವು ಬಂದಾಗ ಏನಪ್ಪ ಈ ಕಾಡಲ್ಲಿ ಕಟ್ಟಿದೆಯಲ್ಲಪ್ಪ ತಾಯಿನ ಯಾಕಪ್ಪ ಅಂತ ಕೇಳಿದಾಗ ಈ ತಾಯಿ ಮಹಿಮೆ ನಿಮಗೆ ಗೊತ್ತಿಲ್ಲ ಸರ್, ನೀವು ಬಂದು ಒಂದು ಸರಿ ಆ ತಾಯಿನ ಬೇಡ್ಕೊಂಡೋಗಿ, ನಿಮಗೆ ಆ ತಾಯಿನ ಮಹಿಮೆ ಏನಂತ ನಿಮಗೆ ಮುಂದಿನ ದಿನ ಗೊತ್ತಾಗ್ತದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಸತತವಾಗಿ 4-5 ವರ್ಷಗಳಿಂದ ಬಂದು ಇಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ಆ ತಾಯಿಗೆ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಮಾರು ಜಾತ್ರೆ ರೀತಿ ಇವತ್ತು ಒಂದು ರಥವನ್ನು ಕಟ್ಟಿ ಇವತ್ತು ರಥವನ್ನು ಚಾಲನೆ ನೀಡ್ತಾ ಇದ್ದಾರೆ. ನಾಳೆಗೆ ಅನೇಕ ಕಾರ್ಯಕ್ರಮಗಳಿದೆ. ಏನು ದೀಪೋತ್ಸವ ಕಾರ್ಯಕ್ರಮ ಇದೆ, ಮತ್ತು ಊಟದ ವ್ಯವಸ್ಥೆ ಇದೆ, ಇನ್ನೂ ಅನೇಕ ಒಂದು ಮನರಂಜನಾ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಏನು ನಾನು ಮುಂದೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಯಾಕೆಂದರೆ ಆ ತಾಯಿ ನಿಜವಾಗ್ಲೂ ಭಾಳ ಪವರ್ಫುಲ್ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸಾಂಬಣ್ಣವರು ಅವರು ಈಗ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ. ಆ ಮಹಾತಾಯಿ ಅವ್ರಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ. ಎಲ್ಲ ಸಮಸ್ತ ಜನಗಳಿಗೂ